ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಯೂರಿಸ್ಪ್ಯಾಸ್ ಟ್ಯಾಬ್ಲೆಟ್ ಬಗ್ಗೆ. ಯೂರಿಸ್ಪ್ಯಾಸ್ ಟ್ಯಾಬ್ಲೆಟ್ ಅಂದರೆ ಏನು, ಅದ್ರ ಒಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದು, ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಇದನ್ನು ತೊಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ದುಷ್ಪರಿಣಾಮ ಆಗ್ಬೋದು, ಯಾರು ಈ ಮಾತ್ರೆಯನ್ನು ತೊಗೊಳಿಕ್ಕೆ ಹೋಗಬಾರ್ದು, ಮತ್ತು ಇದ್ರದ್ದು ಸಬ್ಸ್ಟಿಟ್ಯೂಟ್ಸ್ ಏನೇನ್ರಿ, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡ್ತೀನಿ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಯೂರಿಸ್ಪ್ಯಾಸ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಯೂರಿಸ್ಪ್ಯಾಸ್ ಟ್ಯಾಬ್ಲೆಟ್ ಪ್ರಮುಖತಃ ನೋಡ್ರಿ ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ಮ ಮಾಂಸಪೇಶಿ ಒಳಗ ಸ್ಪ್ಯಾಸಮ್ ಅಲ್ಲಿ ಎಳ್ತ ಆಗೈತೆ ಅಂದ್ರೆ ಮೂತ್ರ ನಳಿ ಒಳಗಡೆ, ಸೊ ಅದರಲ್ಲಿ ಉಂಟಾಗೋ ಸಮಸ್ಯೆ ಏನೇನಿರ್ತಾವು ಅವನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡುತ್ತೆ. ಇದು ಏನು ಮಾಡುತ್ತಪ್ಪ ಅಂದ್ರೆ ಮಾಂಸಪೇಶಿ ಮಸಲ್ಸ್ ಇರ್ತಾವೆ ನೋಡ್ರಿ ನಿಮ್ಮ ಮೂತ್ರ ನಳಿ ಒಳಗೆ, ಅದನ್ನ ರಿಲ್ಯಾಕ್ಸ್ ಮಾಡುತ್ತೆ. ಅದ್ರ ಸಂಬಂಧ ನಿಮ್ಗೆ ಲಕ್ಷಣ ಆಗ್ತಿರ್ತಾವಲ್ಲ, ಮೂತ್ರ ಮಾಡೋ ಮುಂದೆ ಬಹಳ ಜಾಸ್ತಿ ನೋವು ಬರೋದು, ಇಲ್ಲ ಪದೇ ಪದೇ ರಾತ್ರಿ ಹೊತ್ತು ಮೂತ್ರಕ್ಕೆ ಹೋಗೋದು, ಇಲ್ಲ ನೀವು ಯೂರಿನ್ ಮಾಡಬಾರ್ದಂತೀರಿ ಅಂದ್ರೂ ಕಂಟ್ರೋಲ್ ಆಗಂಗಿಲ್ಲ, ಬಹಳ ಒತ್ತಿ ಬರ್ತಾವ್ರಿ, ಆ ರೀತಿ ಸಮಸ್ಯೆ ಆಗೋದು, ಪದೇ ಪದೇ ಕಾಲ್ಮಡಿ ಹೋಗ್ತಾರಲ್ಲ, ಅವೆಲ್ಲ ಸಮಸ್ಯೆ ಕಡಿಮೆ ಮಾಡಲಿಕ್ಕೆ ಸಿಂಪ್ಟಮ್ಸ್ ಏನು ಲಕ್ಷಣ ಇರುತ್ತೆ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಸೊ ಇವೆಲ್ಲ ಲಕ್ಷಣ ಇನ್ನೇ ಹೇಳೋದಲ್ಲ, ಇವು ಪರ್ಟಿಕ್ಯುಲರ್ ನಿಮ್ಗೆ ಏನಾರ ಇನ್ಫೆಕ್ಷನ್ ಆದ್ರೆ ಮಾತ್ರ ಆಗುತ್ತಾ. ಆದ್ರೆ ಈ ಟ್ಯಾಬ್ಲೆಟು ಆ್ಯಂಟಿಬಯೋಟಿಕ್ ಅಲ್ಲ ರೀ, ಇದು ಇನ್ಫೆಕ್ಷನನ್ನು ಕಡಿಮೆ ಮಾಡಲ್ಲ, ಬರೀ ಅವು ಲಕ್ಷಣ ಏನಿರ್ತಾವೆ ನೋಡ್ರಿ ಅದನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಕೆಲಸ ಮಾಡ್ತೈತ್ರಿ. ಸೊ ಈ ಟ್ಯಾಬ್ಲೆಟ್ ಯೂರಿಸ್ಪ್ಯಾಸ್ ಟ್ಯಾಬ್ಲೆಟ್ ಏನಿದೆ ಇದ್ರೊಳಗೆ ಮೇನ್ ಕಂಟೆಂಟ್ ಏನಪ್ಪಾ ಅಂದ್ರೆ ಫ್ಲಾವೋಕ್ಸೇಟ್ ಹೈಡ್ರೋಕ್ಲೋರೈಡ್ 200 mg ಪ್ರಮಾಣದಾಗ ಇರ್ತೈತ್ರಿ. ಮತ್ತೆ ಇದು ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸಿಗೆ ಬಿಲಾಂಗ್ ಆಗುತ್ತಂದ್ರೆ ಅದಕ್ಕೆ ಆ್ಯಂಟಿ ಮಸ್ಕಾರ್ನಿಕ್ಸ್ ಅಂತಾರೆ, ಇಲ್ಲ ಆ್ಯಂಟಿ ಸ್ಪ್ಯಾಸ್ಮೋಡಿಕ್ ಅನ್ಬೋದು. ಸೊ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಯಾವುದಪ್ಪ ಅಂದ್ರೆ ಮಾರ್ಟಿನ್ ಆ್ಯಂಡ್ ಹ್ಯಾರಿಸ್ ಲ್ಯಾಬೋರೇಟರೀಸ್ ಲಿಮಿಟೆಡ್ ಅವರಿಂದ ತಯಾರು ಮಾಡ್ತಾರೆ. ಇದನ್ನು 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತಿ. ಅಂದ್ರೆ ನಿಮ್ಮ ಮನ್ಯಾಗ ನಾರ್ಮಲ್ ತಾಪಮಾನ ಒಳಗೆ ನೀವು ಈ ಟ್ಯಾಬ್ಲೆಟ್ ಇಡ್ಬೋದು ರೀ. ಈಗ ಯಾವ ಸಮಸ್ಯೆದಾಗ ಇದನ್ನು ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ ಅಂದ್ರೆ ನೋಡ್ರಿ, ಮಸಲ್ ಸ್ಪ್ಯಾಸಮ್ ಆಗಿರ್ತೈತಿ ನೋಡ್ರಿ ನಿಮ್ಮ ಮೂತ್ರ ನಳಿ ಒಳಗೆ, ಸೊ ಅದನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ ನೋಡ್ರಿ, ನಾನು ನಿಮಗಿಲ್ಲ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18ಕ್ಕಿಂತ ಮೇಲಿದೆ, ಅವ್ರು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಟ್ಯಾಬ್ಲೆಟ್ ಯೂರಿಸ್ಪ್ಯಾಸ್ 200 mg ಏನಿದೆ, ಕೆಲವೊಂದಿಷ್ಟು ಕಂಡೀಷನ್ ಒಳಗೆ ಡಾಕ್ಟರ್ ನಿಮ್ಗೆ ಇದನ್ನ ಬೆಳಿಗ್ಗೊಂದು ರಾತ್ರಿಗೊಂದು ತೊಗೊಳಿಕ್ಕೆ ಹೇಳಿರ್ತಾರೆ, ಊಟ ಆದಮೇಲೆ ನಾರ್ಮಲ್ ನೀರು ಜೊತೆಗೆ. ಕೆಲವೊಂದಿಷ್ಟು ಕಂಡೀಷನ್ನೇ 3 ಹೊತ್ತು ತೊಗೊಳಕ್ಕೆ ಹೇಳಿರ್ತಾರೆ, ಬೆಳಿಗ್ಗೊಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ಊಟ ಆದಮೇಲೆ ನಾರ್ಮಲ್ ನೀರು ಜೊತೆಗೆ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತೊಗೊಳಕ್ಕೆ ಹೇಳೋ ಅಂತಾರೆ ಆ ರೀತಿ ಕೂಡ ಇದ್ರ ಪ್ರಯೋಗ ಮಾಡ್ಬೋದು. ಎಷ್ಟು ದಿನದ ಮಟ್ಟಿಗೆ ಇದ್ರ ಸೇವನೆ ಮಾಡ್ಬೋದು ಅದು ಡಿಪೆಂಡ್ ಆಗುತ್ತೆ ನೋಡ್ರಿ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನೀವು ಡಾಕ್ಟರ್ ಕಡೆ ಹೋಗಿರ್ತಾರಲ್ಲ, ಡಾಕ್ಟರ್ ನಿಮ್ದು ಹಿಸ್ಟ್ರಿ ತೊಗೊಂತಾರೆ, ನಿಮ್ಮ ಕ್ಲಿನಿಕಲ್ಲಿ ಎಕ್ಸಾಮಿನ್ ಮಾಡ್ತಾರೆ, ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನೋಡ್ತಾರೆ, ನಿಮ್ಮ ಬಾಡಿ ಕಂಡೀಷನ್ ನೋಡ್ತಾರೆ, ಮತ್ತು ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಗೆ ಇದನ್ನು ಬರೆದು ಕೊಡೋ ಅಂತಾರೆ, ಅದು ಭಾಳ ಮೇನ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳೋ ಅಂತಾರೆ ಅಷ್ಟು ದಿನ ನೀವು ಇದನ್ನು ತೊಗೋಬೋದು. ಯಾವ ರೀತಿ ಇದು ಟ್ಯಾಬ್ಲೆಟ್ ಕೆಲಸ ಮಾಡುತ್ತಾ, ಸೊ ನೋಡ್ರಿ, ಯೂರಿಸ್ಪ್ಯಾಸ್ ಟ್ಯಾಬ್ಲೆಟ್ ಏನಿದೆ ಇದು ಒಂದು ಆ್ಯಂಟಿ ಸ್ಪ್ಯಾಸ್ಮೋಡಿಕ್. ಇದು ಹೆಂಗೆ ಕೆಲಸ ಮಾಡುತ್ತಪ್ಪ ಅಂದ್ರೆ ನಿಮ್ಮ ಮೂತ್ರಕೋಶದೊಳಗೆ ಮಸಲ್ಸ್ ಇರ್ತಾವೆ ನೋಡ್ರಿ, ಅದನ್ನು ರಿಲ್ಯಾಕ್ಸ್ ಮಾಡುತ್ತೆ. ಸೊ ಅದರಲ್ಲಿ ಏನಾಗುತ್ತೆ, ನಿಮ್ಗೆ ಲಕ್ಷಣ ಏನಾಗ್ತಿರ್ತಾವೆ, ಪದೇ ಪದೇ ಕಾಲ್ಮಡಿ ಹೋಗೋದು, ಇಲ್ಲ ತಡ ಇರಲಾರ್ದ ಪದೇ ಪದೇ ನಿಮ್ಗೆ ಕಾಲ್ಮಡಿ ಹೋಗ್ಬೇಕು ಅನಿಸ್ತಿರ್ತೈತಲ್ಲ, ನೋವು ಆಗ್ತಿರ್ತೈತಲ್ಲ, ಅವೆಲ್ಲ ಲಕ್ಷಣ ಕಡಿಮೆ ಮಾಡಲಿಕ್ಕೆ ಅದ್ರ ಜೊತೆಗೆ ಮತ್ತು ಬೇರೆ ಲಕ್ಷಣ ಏನಿರ್ತಾವೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡಿಕೊಡ್ತೈತ್ರಿ. ಸೊ ನೀವು ನೋಡಿರ್ಬೋದು, ಡಾಕ್ಟರ್ ನಿಮ್ಗೆ ಯೂರಿನ್ ಇನ್ಫೆಕ್ಷನ್ ಆದಾಗ ಆ್ಯಂಟಿಬಯೋಟಿಕ್ಸ್ ಬರೆದು ಕೊಟ್ಟಿರ್ತಾರೆ ರೀ. ಸೊ ಅದ್ರ ಜೊತೆಗೆ ಈ ಟ್ಯಾಬ್ಲೆಟ್ ಕಾಂಬಿನೇಷನ್ನ ಬರೆದು ಕೊಡ್ತಾರೆ ರೀ. ಸೊ ಕಾಂಬಿನೇಷನ್ನ ಇದು ಇನ್ನಿಟ್ಟು ಚೆನ್ನಾಗಿ ಕೆಲಸ ಮಾಡ್ತದೆ. ಈ ಟ್ಯಾಬ್ಲೆಟ್ ನೀವು ತೊಗೊಂಡಾದ್ಮೇಲೆ 2-3 ತಾಸು ಒಳಗೆ ಇದಕ್ಕೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತಾ, ನಿಮ್ಮ ಲಕ್ಷಣ ಕಡಿಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ರೀ. ಇದನ್ನು ತೊಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಏನಿದೆ ಎಲ್ಲರಿಗೆ ಆಗಂಗಿಲ್ಲ, ತೊಗೊಂಡವ್ರಿಗೆ ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದ್ರೆ ಏನೇನು ಆಗ್ಬೋದು, ನಿಮ್ಗೆ ವಾಂತಿ ಬಂದಂಗೆ ಆಗ್ಬೋದು, ವಾಂತಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ, ಬಾಯಿ ಭಾಳ ಒಣಗೋದು, ತಲೆ ಸುತ್ತು ಬರೋದು, ಕಣ್ಣು ಮುಂದೆ ಮಂಜು ಆಗೋದು, ಭಾಳ ಗಾಬರಿ ಆಗೋದು, ಭಾಳ ಜಾಸ್ತಿ ಬೆವರು ಬರೋದು, ಜ್ವರ ಬರೋದು, ಎದೆ ಬಡಿತ ಜಾಸ್ತಿ ಆಗೋದು, ಇವೆಲ್ಲ ಲಕ್ಷಣ ನಿಮ್ಗೆ ಸೈಡ್ ಎಫೆಕ್ಟ್ ಆಗ್ಬೋದು ರೀ. ಈಗ ಹೇಳ್ಕೊಡ್ತೀನಿ ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ. ಕಾಂಟ್ರಾ ಇಂಡಿಕೇಶನ್ ಅಂದರೆ ಯಾರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಮೇನ್ ಕಂಟೆಂಟ್ ಫ್ಲಾವೋಕ್ಸೇಟ್ ಹೈಡ್ರೋಕ್ಲೋರೈಡ್ ಇದೆ. ಆ ಕಂಟೆಂಟ್ ನಿಮ್ಗೆ ಆಗಿ ಬರಂಗಿಲ್ಲ ಅಂದ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ನೀವೇನಾದರೂ ಗರ್ಭವತಿ ಅದಿರಂದ್ರೆ, ಇಲ್ಲ ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರೆ, ನಿಮ್ಗೇನಾರ ಕಿಡ್ನಿ ಸಮಸ್ಯೆ ಐತೆ ಅಂದ್ರೆ, ನಿಮ್ಗೆ ಗ್ಲಾಕೋಮಾ ಸಮಸ್ಯೆ ಐತೆ, ಗ್ಲಾಕೋಮಾ ಇದು ಕಣ್ಣಿನ ಸಮಸ್ಯೆ ರೀ. ಕಣ್ಣಿನ ಒಳಗೆ ಐ ಪ್ರೆಷರ್ ಅಂತದ್ದು ಜಾಸ್ತಿ ಆಗಿರ್ತೈತಿ.
ಇಂಥವೆಲ್ಲ ಸಮಸ್ಯೆ ನಿಮ್ಗೆ ಅದಾವ ಅಂದ್ರೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ಗೆ ನೀವು ಮೊದಲೇ ಹೇಳ್ರಿ, ಅವರು ನಿಮ್ಗೆ ಕೊಡ್ಬೇಕಾ ಬೇಡನ ಡಿಸೈಡ್ ಮಾಡ್ತಾರೆ. ಸೊ ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ನೀವು ಸೇರೆ ಕುಡಿಯೋಕೆ ಹೋಗ್ಬೇಡ್ರಿ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕುಡಿಯೋಕೆ ಹೋಗ್ಬೇಡ್ರಿ. ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂದ್ರೆ ಕೋಕೋ ಕೋಲಾ, ಪೆಪ್ಸಿ, ಈ ರೀತಿ ಬೇರೆ ಬೇರೆ ಜ್ಯೂಸ್ ಇರ್ತಾವೆ ನೋಡ್ರಿ, ಅವನ್ನೆಲ್ಲ ಕುಡಿಯೋಕೆ ಹೋಗ್ಬೇಡ್ರಿ. ಇಲ್ಲ ನಿಮ್ದು ಲಕ್ಷಣ ಏನದ ಇನ್ನಿಟ್ಟು ಜಾಸ್ತಿ ಕೆಡಬಹುದು. ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ನಿಮ್ಗೆ ತಲೆ ಸುತ್ತು ಬರ್ಬೋದು, ಕಣ್ಣು ಮುಂದೆ ಮಂಜು ಆಗ್ಬೋದು. ಅದಕ್ಕೆ ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಗಾಡಿ ಎಲ್ಲ ಹೊಡಿಲಿಕ್ಕೆ ಹೋಗ್ಬೇಡ್ರಿ, ದೊಡ್ಡ ದೊಡ್ಡ ಮಷಿನ್ನೇ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ, ಇಲ್ಲ ದುರ್ಘಟನೆ ಆಗ್ಬೋದು. ಈ ಟ್ಯಾಬ್ಲೆಟ್ ಸಬ್ಸ್ಟಿಟ್ಯೂಟ್ಸ್ ಏನು? ಸಬ್ಸ್ಟಿಟ್ಯೂಟ್ಸ್ ಅಂದ್ರೆ ನೋಡ್ರಿ, ಯೂರಿಸ್ಪ್ಯಾಸ್ ಟ್ಯಾಬ್ಲೆಟ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರ ಕಂಟೆಂಟ್ ಫ್ಲೆವೋಕ್ಸೇಟ್ ಹೈಡ್ರೋಕ್ಲೋರೈಡ್ 200 mg ಇರ್ತೈತಿ. ಸೇಮ್ ಕಂಟೆಂಟ್ ಬೇರೆ ಬೇರೆ ಕಂಪ್ನಿಯವ್ರ ಟ್ಯಾಬ್ಲೆಟ್ಸ್ ತಯಾರು ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ಯೂರಿಕೈನ್ ಟ್ಯಾಬ್ಲೆಟ್, ರಿಲ್ಯಾಕ್ಸ್ ಯೂರೋ ಟ್ಯಾಬ್ಲೆಟ್, ಯೂರಿವೆಲ್ ಟ್ಯಾಬ್ಲೆಟ್, ಫ್ಲೆವೋಸ್ಪ್ಯಾಸ್ ಟ್ಯಾಬ್ಲೆಟ್, ಫ್ಲೋರಿಟೆಕ್ 200 ಟ್ಯಾಬ್ಲೆಟ್. ಸೊ ಇದ್ರೊಳಗೆ ಕಂಟೆಂಟ್ ಕೂಡ ಫ್ಲೆವೋಕ್ಸೇಟ್ ಹೈಡ್ರೋಕ್ಲೋರೈಡ್ 200 mg ಇರ್ತೈತಿ. ಇದ್ರದ್ದು ವರ್ಕಿಂಗ್ ಮೆಕ್ಯಾನಿಸಮ್ ಎಲ್ಲ ಸೇಮ್ ಇರ್ತೈತಿ. ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ 502 ರೂಪಾಯಿ, 502 rupeesನಾಗ 15 ಟ್ಯಾಬ್ಲೆಟ್ ಒಂದು ಸ್ಟ್ರಿಪ್ ಸಿಗ್ತೈತ್ರಿ, ಯೂರಿಸ್ಪ್ಯಾಸ್ ಟ್ಯಾಬ್ಲೆಟ್ ಅದ. ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದಾಗ ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ನೀವು ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿಗೆ ಬಿಟ್ರೆ ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಮುಂದೆ ಬೇಗ ತಲುಪ್ತಾವ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿರ್ತೈತೆ ಅವ್ರಿಗೆ ಕೂಡ ನೀವು ಇದನ್ನ ಶೇರ್ ಮಾಡ್ಬೋದ್ರಿ. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾದ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವುದು ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದ್ಯಾನ್ ಟೇಕ್ ಕೇರ್. ಧನ್ಯವಾದಗಳು.